ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಎಲ್ರಿಗೂ ಎಲ್ಲ ಕೆಲಸನೂ ಹೇಗೆ ಇಷ್ಟ ಆಗೋದಕ್ಕೆ ಸಾಧ್ಯ ಅಲ್ಲೇ ಅವರೇ? ಇಷ್ಟ ಕಷ್ಟ ಅನ್ನೋದಿದ್ದೇ ಇರುತ್ತಲ್ಲ. ಹಾಗೆ ನನಗೂ ಕೆಲವು ಕೆಲಸ ಅಂದರೆ ತುಂಬಾನೇ ಇಷ್ಟ. ಆದರೆ ಇನ್ನು ಕೆಲವು ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಹಾಗಂತ ಅದನ್ನ ಮಾಡದೇ ಇರೋದಕ್ಕೂ ಆಗಲ್ಲ. ನಾನು ನನಗಿಷ್ಟ ಇಲ್ಲದೆ ಇರೋ ಕೆಲಸಗಳನ್ನ ಮಾಡ್ತಿದ್ದೀನಿ, ಮಾಡಲೇಬೇಕು ಕೂಡ. ಯಾಕಂದ್ರೆ ನಾವು ನಮಗಿಷ್ಟ ಆಗಿರೋ ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ. ಆದರೆ ಕೆಲವು ಜವಾಬ್ದಾರಿಗಳಿಂದ ನುಣುಚ್ಕೋಬಾರ್ದು ಅಲ್ವಾ ಅಲ್ಲಿ ಅವರೇ? ನಿಜ ಸಾಕೇತವ್ರೆ, ಕೆಲವು ಜವಾಬ್ದಾರಿಗಳನ್ನ ನಿಭಾಯಿಸಲೇಬೇಕಾಗತ್ತೆ. ಯಾಕಂದ್ರೆ ನಾವು ನಮ್ಮಿಷ್ಟದಂತೆ ನಡ್ಕೊಂಡು ಹೋದ್ರೆ ನಮ್ಮನ್ನು ನಂಬ್ಕೊಂಡು ಬಂದವ್ರಿಗೆ ಮೋಸ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಬದುಕು ನಮ್ದಷ್ಟೇ ಅಲ್ವಲ್ಲ. ನಮ್ಮ ಬದುಕು ನಮ್ದಷ್ಟೇ ಅಂತ ಬದುಕೋದು ನಿಜವಾಗ್ಲೂ ಒಂದು ಬದುಕ ಅಂತ ನನ್ಗನ್ಸುತ್ತೆ. ಮತ್ತೆ ನಿಮಗೆ ಗೊತ್ತಾ, ನಾನು ಚಿಕ್ಕ ವಯಸ್ಸಲ್ಲೇ ಬಾಸ್ ಆಗ್ಬಿಟ್ಟೆ. ಆಗ 17-18 ವರ್ಷ. ಆಗ್ಲೇ ಬಿಸ್ನೆಸ್ಗೆ ಬರ್ಬೇಕಾಯ್ತು. ಅನಿ ಇನ್ನು ಚಿಕ್ಕ ಹುಡುಗ, ಪ್ರಣಮ್ ಅಂತೂ ಪುಟ್ಟ ಮಗು. ಹಾಗೆ ನೋಡೋದಾದ್ರೆ ನಾನು ಒಂಥರ ಮಗುನೇ. ಆದ್ರೆ ನನಗಿಂತ 2 ಪುಟ್ಟ ಮಕ್ಳಿದ್ದಿದ್ರಿಂದ ಇಷ್ಟ ಇಲ್ಲದೆ ಹೋದ್ರು ದೊಡ್ಡವನ್ ಪಾತ್ರ ವಹಿಸ್ಬೇಕಾಯ್ತು. ಅನಿವಾರ್ಯತೆಗಳು ಎಲ್ಲಾನು ಕಲ್ಸುತ್ತೆ ಬಿಡಿ. ನಿಜ. ಆ ಟೈಮಲ್ಲಿ ನನಗೆ ಬಿಸ್ನೆಸ್ ಇಷ್ಟ ಇಲ್ಲ ಅಂತ ಹಿಂದೆ ಸರ್ದಿದ್ರೆ ಆಗ್ತಿತ್ತ? ಇಷ್ಟಕ್ಕೂ ಅದಕ್ಕೆಲ್ಲ ಚಾನ್ಸೇ ಇರಲಿಲ್ಲ ಬಿಡಿ. ಹಾಗೆಲ್ಲ ಜೀವನ ನಡೆದಿದ್ರೆ ಸಾಕಾಗಿತ್ತು. ಇಷ್ಟ ಕಷ್ಟಕ್ಕಿಂತ ಬದುಕು ಮುಂದೆ ಸಾಗಿದ್ರೆ ಸಾಕಾಗಿತ್ತು. ಆ ಬದುಕು ಮುಂದೆ ಸಾಗೋದಕ್ಕೆ ಬೇಕಾಗಿರೋ ನಿರ್ಧಾರ ಎಷ್ಟೇ ಕಷ್ಟದಾದ್ರೂ ಕೆಲವೊಮ್ಮೆ ಅದನ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಆಗ ನೀವು ಆ ಜವಾಬ್ದಾರಿನ ಹೊರೋ ಅನಿವಾರ್ಯತೆ ಇತ್ತು, ಹೊತ್ತಿದ್ರಿ. ಐ ಅಪ್ರಿಷಿಯೇಟ್ ಯು ಫಾರ್ ದಟ್. ಆದ್ರೆ ಈಗ ಎಲ್ಲಾನು ಒಂದ್ ಮಟ್ಟಕ್ಕೆ ಸೆಟಲ್ ಆಗಿದೆ ಅಲ್ವಾ? ಈಗ್ಲಾದ್ರೂ ನೀವು ನಿಮ್ ಇಷ್ಟವಾದ ಕೆಲ್ಸದ ಕಡೆ ಗಮನ ಕೊಡ್ಬೋದಲ್ವಾ? ಅಲ್ಲ, ನಿಮ್ಗೆ ಇಷ್ಟವಾದ ಕೆಲಸ ಯಾವುದು ಅಂತ ನೀವು ಹೇಳಲೇ ಇಲ್ಲ ಅಲ್ವಾ? ಹೌದಲ್ವಾ? ಹೌದು. ಈಗ್ಲಾದ್ರೂ ಹೇಳಿ, ನಿಮ್ಗೆ ಇಷ್ಟವಾದ ಕೆಲಸ ಯಾವುದು ಅಂತ. ನನಗಿಷ್ಟವಾದ ಕೆಲಸ ನಾನು ಹೇಳೋದಕ್ಕಿಂತ ನೀವಾಗೆ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾನಾಗೆ ತಿಳ್ಕೊಳ್ಳೋದಾ? ನಾನು ಹೇಗೆ ತಿಳ್ಕೊಳ್ಳಿ? ನಿಮ್ಗೆ ಇಷ್ಟವಾದ ಕೆಲಸ ಯಾವುದು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗುತ್ತೆ. ಗೊತ್ತಾಗೋ ಟೈಮಲ್ಲಿ ಎಲ್ಲ ಗೊತ್ತಾಗುತ್ತೆ. ಅದೆಲ್ಲ ಬಿಡಿ, ಬರೀ ನನ್ನಿಷ್ಟ ಕಷ್ಟದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನಿಮ್ಮ ಬಗ್ಗೆನೂ ಸ್ವಲ್ಪ ವಿಚಾರಿಸ್ಕೋಬೇಕು ಅಲ್ವೇನ್ರಿ? ಹೇಳಿ, ಹೇಗಿದೆ ನಿಮ್ಮ ಕಡೆ ಎಲ್ಲ ಆರಾಮ? ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ತಿದ್ಯಾ? ಇವತ್ತಿನ ದಿನ ಹೇಗಿತ್ತು? ನಮ್ ಕಡೆ ಎಲ್ಲ ಆರಾಮ್. ಬೇಸಿಗೆ ಆಗಿರೋದ್ರಿಂದ ಮಳೆ ಬೆಳೆ ಸುಳಿವಿಲ್ಲ. ಇವತ್ತಿನ ದಿನ ಚೆನ್ನಾಗಿತ್ತು. ಆದ್ರೆ ಏನಾಯ್ತು? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಅಂತೇನಿಲ್ಲ. ಆದ್ರೆ ನನ್ನ ಕಡೆಯಿಂದ ಒಂದು ಮಿಸ್ಟೇಕ್ ಆಗೋಯ್ತು. ವಾಟ್ ಮಿಸ್ಟೇಕ್ ಆಯ್ತಾ? ಅದು ನಿಮ್ಮಿಂದ? ಹೌದು ಸಾಕೇತ್ ಅವ್ರೆ, ತಿಳಿದೆ ಸುಂದರಣ್ಣಂಗೆ ಬೇಜಾರು ಮಾಡ್ಬಿಟ್ಟೆ. ಮೀರಾ, ಯಾಕೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೀಯಾ? ನಿದ್ದೆ ಬರ್ತಾ ಇಲ್ವಾ? ಹೇಗಮ್ಮ ನಿದ್ದೆ ಬರುತ್ತೆ? ಪಾಪ ಅಲ್ಲಿ ಪ್ರಣಮ್ ಇನ್ನೂ ಮಲ್ಗಿರ್ತಾನೋ ಇಲ್ವೋ. ಅವನಿಗೆ ರಾತ್ರಿ ಹಾಡು ಹೇಳ್ದಿದ್ರೆ ನಿದ್ದೆನೇ ಹತ್ತಲ್ಲ. ನಾನು ಹಾಡು ಹೇಳಬೇಕು, ಅವಾಗ್ಲೇನೆ ಅವನಿಗೆ ನಿದ್ದೆ ಹತ್ತೋದು. ನಾನು ನೋಡಿದ್ರೆ ಇವತ್ತು ಇಲ್ಲಿದ್ದೀನಿ. ಅವನಿಗಲ್ಲಿ ಲಾಲಿ ಹಾಡು ಹೇಳಿ
ಯಾರು ತಾಚಿ ಮಾಡಿಸ್ತಾರ? ತಾಚಿ ಮಾಡಿ ಮಲಗ್ಸಕ್ಕೆ ಅವನೇನ್ ಚಿಕ್ಕ ಮಗುನೇನೆ. ಅದ್ ಹಾಗಲ್ಲ ಅಮ್ಮ, ನಿನಗ್ ಗೊತ್ತಿಲ್ಲ. ಅವನ್ಗೆ ಯಾರಾದ್ರೂ ಹಾಡು ಹೇಳಿದ್ರೇನೆ ನಿದ್ದೆ ಬರೋದು. ಇಲ್ಲ ಅಂದ್ರೆ ರಾತ್ರಿ ಎಲ್ಲ ಹಾಸಿಗೆ ಮೇಲೆ ಹೊರಳಾಡ್ತಾ ಇರ್ತಾನೆ. ಮತ್ತೆ ಅಮ್ಮ, ಅವನಿಗೇನಾದ್ರೂ ಓದ್ಕೊಳ್ಳೋದ್ರಲ್ಲಿ ಡೌಟ್ಸ್ ಬಂದ್ರೆ ಅದನ್ನೆಲ್ಲ ಯಾರು ಹೇಳ್ತಾರ? ಅದಕ್ಕೆಲ್ಲ ಅಹಲ್ಯಮ್ಮ ಇದ್ದಾರೆ ಅಲ್ವೇನೆ. ನಿಂತರ ಅವರಿಗೆ ಹಾಡು ಹೇಳಿ ಮಲಗ್ಸಕ್ ಬರ್ದೇ ಇರ್ಬೋದು, ಆದ್ರೆ ಒಂದ್ ಒಳ್ಳೆ ಕತೆ ಹೇಳಿ ಅವನ್ನ ಮಲಗಿಸಿರ್ತಾರೆ. ಆದ್ರೆ ಅಮ್ಮ, ಸಾಕು ಮಲ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡೆ ಮಲ್ಗೋದಕ್ಕೆ ಹೋಗ್ತಾನೆ. ಅಲ್ಲಿ ಅವನು ನನ್ನನ್ನ ಮಿಸ್ ಮಾಡ್ಕೊಳ್ತಿದ್ದಾನೇನೋ ಅಂತ ನನಗನ್ಸ್ತಿದ ಅಮ್ಮ. ಸಾಕೇತೀಗ ಸಂಸಾರಸ್ಥ ಕಣಮ್ಮ. ಅವನ್ ಕಾಳಜಿ ಮಾಡಕ್ಕೆ ಅಹಲ್ಯಮ್ಮ ಇದ್ದಾರೆ. ನೀನ್ ಹೀಗೆ ಹೊತ್ತಿಲ್ಲದ ಹೊತ್ತಲ್ಲಿ ಚಡಪಡಿಸ್ತಾ ನಿದ್ದೆಗೆಡೋದಲ್ದೆ ನನ್ನ ನಿದ್ದೆನೂ ಹಾಳು ಮಾಡ್ಬೇಡ. ಅಯ್ಯೋ, ಗುಗ್ಗುನ ನಾಳೆ ಬೇಗ ಎಬ್ಬಿಸ್ಬೇಕು. ನಾನು ಎಬ್ಬಿಸ್ತೀನಿ ಅಂತ ಅವನ ಅಲಾರಾಮ್ ಇಟ್ಕೊಂಡೇ ಇರಲ್ಲ. ಅಯ್ಯೋ ದೇವ್ರೆ, ನಾಳೆ ನಾನು ಅವನ ಹತ್ರ ಬೈಸ್ಕೊಳ್ಳೋದು ಗ್ಯಾರಂಟಿ. ಹಾಗೇನು ಆಗಲ್ಲ ಕಂದ, ಅವನಿಗೂ ಗೊತ್ತಲ್ವಾ ನೀನ್ ಇಲ್ಲಿರೋದು. ಅವನೇ ಅಲಾರಾಮ್ ಇಟ್ಕೊಂಡಿರ್ತಾನೆ. ಒಂದ್ ವೇಳೆ ಅವ್ನು ಇಟ್ಕೊಂಡಿರೋದು ಮರ್ತರು ಹೇಗೋ ಅಹಲ್ಯಮ್ಮ ಬೇಗ ಎದ್ದೇಳ್ತಾರೆ, ಅವನೇ ಎಬ್ಬಿಸ್ತಾರೆ. ಆದ್ರೂ ಅಮ್ಮ, ಏನಿಲ್ಲ ಬಿಡು. ಆ ಮನೆ ತುಂಬಾ ನೆನಪಾಗ್ತಾ ಇದೆಯೇನೆ? ಇಲ್ಲ ಅಮ್ಮ, ಹಾಗೇನೂ ಇಲ್ಲ. ಈಗ ನಾವಿಲ್ಲಿದೀವಿ ಅಲ್ವಾ, ಆ ಮನೇಲಿ ಏನಾಗ್ತಿರ್ಬೋದು ಅಂತ ಯೋಚಿಸ್ತಿದ್ದೆ. ಯಾಕೆ ಯೋಚನೆ ಮಾಡ್ತೀಯ? ಅಹಲ್ಯಮ್ಮ ಇದಾರಲ್ವಾ, ಎಲ್ಲ ನೋಡ್ಕೋತಾರೆ. ಆದ್ರೂ ಅಮ್ಮ, ಅಹಲ್ಯ ಅಕ್ಕ ಎಲ್ಲ ಕೆಲ್ಸನೂ ಹೇಗ್ ಮಾಡೋದಕ್ಕಾಗತ್ತೆ? ತಾತನ್ಗೆ ರಾತ್ರಿಗೆ ಮಾತ್ರೆ ಕೊಡ್ಬೇಕು, ಬೆಳಗ್ಗೆ ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಸುಂದ್ರಣ್ಣಂಗೆ ಹೆಲ್ಪ್ ಮಾಡ್ಬೇಕು, ಬೆಳಗ್ಗೆ ಪೂಜೆಗೆ ರೆಡಿ ಮಾಡ್ಬೇಕು. ಎಷ್ಟೊಂದ್ ಕೆಲ್ಸ ಇರುತ್ತೆ. ಅಷ್ಟು ಕೆಲ್ಸನ ಅಹಲ್ಯ ಅಕ್ಕ ಒಬ್ರೇ ಹೇಗಮ್ಮ ನಿಭಾಯಿಸೋದಕ್ಕಾಗತ್ತೆ? ಸಾಕುನ ಅವರು ನೋಡ್ಕೋಬಹುದೇನೋ, ಆದ್ರೆ ಗುಗ್ಗು ಪ್ರಣಮ್ಗೆ ಏನಿಷ್ಟ ಇಲ್ಲ ಅಂತ ನನಗ್ ತಾನೇ ಗೊತ್ತು ಅಲ್ವಾಮ್ಮ. ಅನಿಕೇತ್ನ ನೋಡ್ಕೊಳ್ಳೋರು ಬರ್ತಾರೆ ಕಣೆ. ಪರಿಸ್ಥಿತಿ ಯಾವತ್ತೂ ಹೀಗೆ ಇರುತ್ತೆ ಅನ್ಕೊಂಡಿದ್ಯಾ? ನೀನ್ ಯಾಕೆ ಆ ಮನೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಾವೀಗ ಇಲ್ಲಿದೀವಲ್ಲ, ಈ ಮನೆ ಬಗ್ಗೆ ಯೋಚನೆ ಮಾಡು. ಮೀರಾ, ಈ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಚಿಕ್ಕದಾಗಿದ್ರು ತುಂಬಾ ಅಚ್ಚುಕಟ್ಟಾಗಿದೆ. ನಿನಗೆ ಈ ಮನೆ ಇಷ್ಟ ಆಯ್ತಾ ಮೀರಾ? ಏನಮ್ಮ? ಹಾ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನಗೂ ಈ ಮನೆ ತುಂಬಾ ಇಷ್ಟ ಕಣೆ. ನಿನಗೆ ಗೊತ್ತಾ, ನೀನು ಹುಟ್ಟಕ್ಕೂ ಮುಂಚೆ ನಾನು ನಿಮ್ಮಪ್ಪ ಇದೇ ಮನೆಯಲ್ಲಿರ್ತಿದ್ವಿ. ಈ ಮನೆಗೆ ಬಂದ್ರೆ ಅದೆಷ್ಟೋ ನೆನಪುಗಳು ಕಣ್ಮುಂದೆ ಬರ್ತವೆ. ಮತ್ತೆ ಆ ಮೂಲೆ ಇದೆಯಲ್ಲ, ಅಲ್ಲೇ ನಿಮ್ಮಪ್ಪ ಯಾವಾಗ್ಲೂ ಚೇರ್ ಹಾಕೊಂಡು ಪೇಪರ್ ಓದೋರು. ಅದೇನ್ ಕತೆನೋ ಏನೋ, ಯಾವಾಗ್ಲೂ ಒಂದ್ ವಾರ ಹಳೆ ಪೇಪರ್ನೇ ಓದೋರು. ಇಲ್ಲಿದ್ರೆ ನಿಮ್ಮಪ್ಪ ಇಲ್ಲೇ ಎಲ್ಲೋ ಹತ್ರ ಇದ್ದಾರೇನೋ ಅನ್ಸುತ್ತೆ ಕಣೆ. ಇನ್ಮೇಲೆ ಇದು ಯಾವತ್ತಿದ್ರೂ ನಿನ್ಮನೆ. ಇಲ್ಲಿ ನಾವಿಬ್ರು ಸಂತೋಷವಾಗಿರೋಣ, ಸರಿನಾ? ಬಾಳುವುದಾದರೆ ಅತ್ತು ಬಿಡು ನೀ ಯಾರಿಗೂ ಕಾಣದೆ ಮರೆಯಲ್ಲಿ, ನಿನ್ನಯ ಕಂಬನಿ ಕಾಣಿಸಬಾರದು ಹೆತ್ತ ದೇವರಲ್ಲಿ, ನಿನ್ನ ಹೆತ್ತ ದೇವರಲ್ಲಿ. ಸುಂದ್ರಂಗ್ ಬೇಜಾರು ಮಾಡಿದ್ರ? ಹೌದು, ಬಿಲ್ ಕೇಳಿ ನಾನು ಅವ್ರ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟೆ. ಬಿಲ್ ಕೇಳೋದಕ್ಕೂ ಮುಂಚೆ ನಾನು ಸ್ವಲ್ಪ ಯೋಚನೆ ಮಾಡಿ ಸುಮ್ಮನಾಗ್ಬಿಟ್ಟಿದ್ದಿದ್ರೆ ಅವ್ರ ಮನಸ್ಸಿಗೆ ಬೇಜಾರು ಮಾಡೋ ಪ್ರಮೇಯನೇ ಬರ್ತಿರ್ಲಿಲ್ಲ.
ಏನೋ ಬಿಲ್ ಕೇಳಿ ಬೇಜಾರು ಮಾಡಿದ್ರಾ? ನೀವು ಏನು ಹೇಳ್ತಿದ್ದೀರಾ ನನ್ಗೆ ಅರ್ಥನೇ ಆಗ್ತಿಲ್ಲ. ಸುಂದರಣ್ಣಂಗೆ ಮನೆಗೆ ಏನೇ ಕೊಂಡ್ಕೊಂಡು ಬಂದ್ರು ಅದಕ್ಕೆ ಬಿಲ್ ತಂದ್ಕೊಡಿ ಅಂತ ಹೇಳಿದ್ದೆ. ಪಾಪ ಅವರು ಸರಿಯಾಗೇ ಬಿಲ್ ತಂದು ಕೊಡೋರು. ಆದರೆ ಈ ಅಂಗಡಿಯವರು ಅವ್ರಿಗೆ ಕೈಯಲ್ಲಿ ಚೀಟಿ ಬರೆದು ಕಳಿಸೋರು. ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗಿರೋ ಕಾಲ ಅಲ್ವಾ ಇದು. ಅದಕ್ಕೆ ಮೊನ್ನೆ ಸುಂದರಣ್ಣಂಗೆ ಎಲ್ಲದಕ್ಕೂ ಪ್ರಿಂಟೆಡ್ ಬಿಲ್ ತಂದ್ಕೊಡಿ ಅಂತ ಹೇಳಿದ್ದೆ. ಆ ಮಾತಿಂದ ಅವ್ರಿಗೆ ಬೇಜಾರಾಯಿತು ಅಂತ ಕಾಣಿಸುತ್ತೆ. ಇವತ್ತು ಬಿಲ್ ತಂದು ಕೊಡುವಾಗ ಅವ್ರು ಯಾಕೋ ಒಂಥರ ಇದ್ರು. ನನಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡಲಿಲ್ಲ. ಛೇ, ಇನ್ನೊಂದು ಲೆಕ್ಕಾಚಾರದ ಹುಚ್ಚಿಂದಾನೆ ಎಲ್ಲ ಹಾಳಾಯಿತು. ಅದು ಏನು ಹಾಳಾದ ರೋಗನೋ ಏನೋ. ಯಾವುದಕ್ಕಾದ್ರೂ ಲೆಕ್ಕ ಇಡಲಿಲ್ಲ ಅಂದರೆ ಅವತ್ತಿಡೀ ಸಮಾಧಾನನೇ ಇರಲ್ಲ. ಅದಕ್ಕೆ ಸುಂದರಣ್ಣಂಗೆ ಪ್ರತಿಯೊಂದಕ್ಕೂ ಬಿಲ್ ತಂದ್ಕೊಡಿ ಅಂತ ಹೇಳಿದ್ದು. ಆದರೆ ಅದರಿಂದ ಅವ್ರ ಮನ್ಸಿಗೆ ಬೇಜಾರಾಗತ್ತೆ ಅಂತ ಈ ಹಾಳು ತಲೆಗೆ ಹುಳಿಲೇ ಇಲ್ಲ ನೋಡಿ. ಇಟ್ಸ್ ಓಕೆ ಹಲ್ಲೆ ಅವರೇ, ನೊಂದ್ಕೋಬೇಡಿ. ಸುಂದರ ಏನು ಬೇಜಾರು ಮಾಡ್ಕೊಂಡಿರಲ್ಲ, ತಪ್ಪು ತಿಳ್ಕೊಂಡಿರಲ್ಲ. ಆದರೂ ನಾನು ಸುಂದರಣ್ಣನ ಹತ್ರ ಬಿಲ್ ಕೇಳಬಾರ್ದಾಗಿತ್ತು. ಪಾಪ ಎಷ್ಟು ವರ್ಷದಿಂದ ಅವ್ರು ಈ ಮನೇಲಿದ್ದಾರೆ. ಬಿಲ್ ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳೋದಿಲ್ವಾ? ಆದರೆ ನಿಜವಾಗ್ಲೂ ಅವ್ರ ಮನ್ಸಿಗೆ ಬೇಜಾರು ಮಾಡಬೇಕು ಅಂತ ನಾನು ಹಾಗೆ ಕೇಳಿಲ್ಲ. ನಾನು ಬಿಲ್ ಕೇಳಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗತ್ತೆ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ಆದ್ರೆ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನು. ಡೋಂಟ್ ವರಿ ಹಲ್ಲೆ ಅವ್ರೆ, ನೀವು ಅನ್ಕೊಂಡಿರೋ ಹಾಗೆ ಅವ್ನು ಬೇಜಾರು ಮಾಡ್ಕೊಂಡಿರಲ್ಲ. ಹಾಗೊಂದು ವೇಳೆ ಬೇಜಾರು ಮಾಡ್ಕೊಂಡಿದ್ರು ಸ್ವಲ್ಪ ಹೊತ್ತಿಗೆ ಎಲ್ಲ ಮರ್ತು ಹೋಗ್ತಾನೆ. ಅದು ಅಲ್ಲದೆ ನೀವೇನು ಅಂತ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಡೋಂಟ್ ವರಿ. ತುಂಬ ವರ್ಷಗಳಿಂದ ನಮ್ಮ ಮನೇಲೇ ಇದ್ದಾನೆ. ಹಾಗಾಗಿ ಈ ಥರ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಅವನಿಗೂ ಅರ್ಥ ಆಗುತ್ತೆ. ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಒಂದ್ಸಲ ಮಿಸ್ಟೇಕ್ ಆದ್ರೆ ಅದನ್ನ ಸರಿ ಮಾಡ್ಕೋಬಹುದು, ಆದ್ರೆ ಪದೇ ಪದೇ ರಿಪೀಟ್ ಆದ್ರೆ ಸರಿ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೆ ಇನ್ಮೇಲೆ ನೀವೇನೇ ಕೇಳಬೇಕಾದ್ರೂ ಮಾತಾಡ್ಬೇಕಾದ್ರೂ ಇನ್ನೂ ಒಂದ್ಸಲ ಹೆಚ್ಚಿಗೆನೇ ಯೋಚನೆ ಮಾಡಿ. ಯಾಕಂದ್ರೆ ಈ ಮನೇಲಿ ಇರೋರೆಲ್ಲರೂ ತುಂಬಾನೇ ಸೆನ್ಸಿಟಿವ್. ಮಾತಾಡಪ್ಪ, ಪ್ಲೀಸ್ ಮಾತಾಡು. ಯಾಕೆ ಸುಮ್ಮನೆ ಹೀಗೆ ನಿಂತಿದೀಯಾ? ಅವಾಗ್ಲಿಂದ ನಾನು ಒಬ್ಳೆ ಮಾತಾಡ್ತಿದ್ದೀನಿ. ನೀನ್ ಒಂದಾದ್ರೂ ಮಾತಾಡ್ಬೇಕಲ್ವಾ? ಅಲ್ಲ, ನಮ್ಮನ್ನೆಲ್ಲ ಬಿಟ್ಟು ಯಾಕೆ ಇಷ್ಟು ಬೇಗ ಹೋಗ್ಬಿಟ್ಟೆ ನೀನು? ನೀನಿದ್ದಿದ್ರೆ ನಾನು ಈ ರೀತಿ ಅಳ್ಬೇಕಾಗಿ ಇರ್ತಿರ್ಲಿಲ್ಲ ಗೊತ್ತಾ? ನೀನು ಅಮ್ಮ ಇದೇ ಮನೇಲಿ ಇರ್ತಿದ್ರಿ, ನಾನು ಇದೇ ಮನೇಲಿ ಬೆಳೀತಿದ್ದೆ. ಆದ್ರೆ ನೀನು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಟೆ. ಆಮೇಲೆ ನಾನು ಆ ಮನೇಲಿ ಬೆಳಿಬೇಕಾಗಿ ಬಂತು. ಅದೇ ಮನೆನ ನನ್ನ ಮನೆ ಅಂತ ಅಂದ್ಕೊಂಡ್ಬಿಟ್ಟೆ. ಈಗ ಈ ಮನೆನ ನನ್ನ ಮನೆ ಅಂತ ಅನ್ಕೋ ಅಂತ ಹೇಳಿದ್ರೆ ಅದು ಹೇಗಪ್ಪ ಆಗುತ್ತೆ? ಆಗ್ತಿಲ್ಲಪ್ಪ, ನನ್ನಿಂದ ಆಗ್ತಿಲ್ಲ. ನಾನು ಹುಟ್ಟಿ ಬೆಳೆದಿರೋ ಮನೆನೆ ನನ್ನ ಮನೆ ಅಲ್ವಾ? ಎಷ್ಟೇ ಆದ್ರೂ ಆ ಮನೆಗೆ ಅಡಿಗಳು ಹಾಕಿರೋದು ನಾನು. ಸಾಕು ಅನಿ ಆಡಿರೋ ಮನೆ ಅದು. ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಬೆಳೆದಿರೋ ಮನೆ ಅದು. ಆ ಮನೆನ ಬಿಟ್ಟು ಹೇಗಪ್ಪ ಇರೋದು? ಆಗಲ್ಲಪ್ಪ, ಆಗ್ತಿಲ್ಲ ನನ್ಗೆ. ನಾನಿಲ್ಲಿರೋ ಪ್ರತಿ ಕ್ಷಣದಲ್ಲೂ ನನಗ ಆ ಮನೆ ನೆನಪಾಗ್ತಿದೆ. ನನ್ ಜೀವನೇ ಅಲ್ಬಿಟ್ಟು ಬಂದಿದ್ದೀನೇನೋ ಅಂತ ಅನ್ನಿಸ್ತಿದ್ಯಪ್ಪ. ಆಗ್ತಿಲ್ಲ, ನನ್ಗೆ ಆಗ್ತಿಲ್ಲಪ್ಪ.
ಎಷ್ಟು ಗಟ್ಟಿಯಾಗಿ ಕಣ್ಮುಚ್ಚಿದ್ರು ನಿದ್ದೆನೆ ಬರ್ತಾ ಇಲ್ಲ. ಮೀರಾ ಅಕ್ಕ ಇದ್ದಿದ್ರೆ ಹಾಡೇಳಿ ಮಲಗಿಸ್ತಿದ್ಲು. ಎಷ್ಟು ಚೆನ್ನಾಗಿ ಹಾಡೇಳೋಳು. ಅವಳು ಹಾಡು ಕೇಳ್ತಿದ್ರೆ ಹಂಗೆ ನಿದ್ದೆ ಬರೋದು. ಆದ್ರೆ ಇವಾಗ ಯಾರು ಹಾಡೇಳಿ ಮಲಗಿಸ್ತಾರೆ? ಛೇ, ಅಕ್ಕ ಇಲ್ಲಿದ್ರೇನೆ ಚೆನ್ನಾಗಿರ್ತಿತ್ತು. ಅಕ್ಕ ಇಲ್ಲೇ ಇರ್ಬೇಕು. ಅಕ್ಕ, ಐ ಮಿಸ್ ಯು. ಅಣ್ಣ, ಯಾಕೋ ಏನಾಯ್ತು? ಯಾಕೆ ಅಳ್ತಿದ್ಯಾ? ನಂಗೆ ನಿದ್ದೆ ಬರ್ತಿಲ್ಲ ಅಣ್ಣ. ಯಾಕೋ ಹುಷಾರಿಲ್ವಾ? ಮೀರಾ ಅಕ್ಕ ನೆನ್ಪಾಗ್ತಿದ್ದಾಳೆ ಅಣ್ಣ. ಅಕ್ಕನ್ನ ವಾಪಸ್ ಮನೆ ಕರ್ಕೊಂಡ್ ಬಾರಣ್ಣ. ಅವಳಿದ್ರೆ ಲಾಲೆ ಆಡ್ತಾಳೆ, ಅವಾಗ ನಿದ್ದೆ ಬರುತ್ತೆ. ಇಲ್ಲ ಅಂದ್ರೆ ನಿದ್ದೆ ಬರಲ್ಲ ಅಣ್ಣ. ಅಣ್ಣ ಹೋಗಣ್ವಾ, ಅಕ್ಕನ್ನ ವಾಪಸ್ ಕರ್ಕೊಂಡ್ ಬರಣ್ವಾ. ಸಮಾಧಾನ ಮಾಡ್ಕೊಳ್ಳೋ ಪ್ರಣವ್. ಅಕ್ಕ ಬೆಳಿಗ್ಗೆ ಈ ಕಡೆನೆ ಬರ್ತಾಳೆ. ನೀನ್ ಇಲ್ಲೇ ಮಲ್ಕೊಂಡು ನಿದ್ದೆ ಬರುತ್ತೆ. ಬೇಡ ಅಣ್ಣ, ನಂಗ್ ಮೀರಕ್ಕ ಬೇಕು. ಬಾ, ಕರ್ಕೊಂಡ್ ಬರಣ್ಣ. ಬೇಡ ಕಣೋ, ಅವಳಿಗೆ ಮಲ್ಗಿರ್ತಾಳೆ, ಡಿಸ್ಟರ್ಬ್ ಮಾಡೋದ್ ಬೇಡ. ಇಲ್ಲ ಅಣ್ಣ, ಮಲ್ಗಿರಲ್ಲ. ಅವಳು ನಮ್ನ ಮಿಸ್ ಮಾಡ್ಕೊಡ್ತಿರ್ತಾಳೆ. ಬಾ ಅಣ್ಣ, ಕರ್ಕೊಂಡ್ ಬರೋಣ. ಇಲ್ಲ ಸುಂದ್ರಣ್ಣ, ಹೇಳದ್ನಲ್ಲ, ಅಪ್ಪನ ನೆನ್ಪಲ್ಲಿ ಚೂರು ಎಮೋಷನಲ್ ಆದ, ಕಣ್ಣೀರ್ ಬಂತು ಅಷ್ಟೇ. ಪದೇ ಪದೇ ಯಾಕೆ ಸುಳ್ಳು ಹೇಳ್ತಾ ಇದ್ರಿ ಮೀರಮ್ಮ? ಅಪ್ಪನ ವಿಷಯ ಅಲ್ಲ, ನೀವು ಅಳೋದಕ್ಕೆ ಬೇರೆ ಏನೋ ವಿಷಯ ಇದೆ. ನಿಜವಾಗ್ಲೂ ಸುಂದ್ರಣ್ಣ, ಬೇರೆ ಏನೂ ಇಲ್ಲ. ನಾನ್ ನಿಮ್ಮಿಂದ ಯಾವ ವಿಷಯನೂ ಮುಚ್ಚಿಡ್ತಿಲ್ಲ. ಹಾಗಾದ್ರೆ ಹೀಗೆ ಹೇಳಿ ಮೀರಮ್ಮ, ನೀವು ನನ್ನಿಂದ ಏನು ಮುಚ್ಚಿಡ್ತಿಲ್ಲ ಅಂತ. ಅಣ್ಣ, ಅಲ್ಲಿ ನೋಡು. ಏನೋ ಪ್ರಣಮ್ ಇದು? ಊಟ ಎಲ್ಲ ಹಾಗೆ ಇದೆ. ಹಾಗಂದ್ರೆ ಮೀರಾ ಊಟ ಮಾಡದೆ ಹೋಗಿದ್ದಾಳೆ. ಹೌದು ಅಣ್ಣ, ಪಾಪ ಬೇಜಾರಲ್ಲಿ ಮೀರಾ ಅಕ್ಕ ಊಟನೇ ಮಾಡಿಲ್ಲ. ಅವಳು ನಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾಳೆ ಅನ್ಸುತ್ತೆ. ಹುಚ್ಚು ಹುಡುಗಿ. ಸರಿ, ನಾವೇ ಊಟ ಕೊಟ್ಬಿಟ್ಟು ಬರೋಣ. ಆ ಬಾಕ್ಸ್ ಮತ್ತೆ ಬ್ಯಾಗ್ ಎತ್ಕೊ. ಅದು ಹಾಗಲ್ಲ ಸುಂದ್ರಣ್ಣ. ಮತ್ತಿನ್ ಹೇಗೆ ಮೀರಮ್ಮ? ನೀವು ಹುಡ್ದಾಗ್ಲಿಂದನೂ ನಾನು ನೋಡ್ತಿದ್ದೀನಿ ನಿಮ್ಮನ್ನ. ನೀವು ಅಂಬೆಗಾಲ್ ಇಟ್ಟಾಗ್ಲಿಂದನೂ ನೀವು ನನಗೆ ಗೊತ್ತು. ಅಲ್ಲ ಮೀರಮ್ಮ, ನೀವು ನಿಮ್ಮ ಅಪ್ಪನ ಮೇಲೆ ಆಣೆ ಇಡ ಕಿಂಜರಿತಾ ಇದ್ದಾಗ್ಲೇ ನೀವೇನೋ ನನ್ನಿಂದ ಮುಚ್ಚಿರ್ತಾ ಇದ್ದೀರಿ ಅಂತ ಗೊತ್ತು. ಮೀರಮ್ಮ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ನಾನು ನಿಮ್ಮನ್ನ ಆಡಿಸಿ ಬೆಳೆಸ್ದೂನು, ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ದೀರಾ? ಏನಾಯ್ತು ಮೀರಮ್ಮ? ಯಾಕೆ ಹೇಳ್ತಾ ಇದ್ದೀರಿ? ಹೇಳಿ ಮೀರಮ್ಮ. ಅದು ಸುಂದ್ರಣ್ಣ, ಅದು ಅಹಲ್ಯ ಅನ್ನೋರು ಏನಾದರೂ ತೊಂದರೆ ಮಾಡಿದ್ರ ನಿಮ್ಗೆ? ಹೇಳಿ ಮೀರಮ್ಮ, ಅಹಲ್ಯಮ್ಮವ್ರು ಏನಾದರೂ ತೊಂದರೆ ಮಾಡ್ತಿದಾರಾ? ಇಲ್ಲ ಸುಂದ್ರಣ್ಣ, ಅಕ್ಕ ಏನು ತೊಂದರೆ ಮಾಡಿಲ್ಲ. ಅದ್ ಸರಿ,
ನಿಮ್ಗೆ ಯಾಕಿಂತ ಅನುಮಾನ ಬಂತು? ಮತ್ತೆ ಸುಳ್ಳು ಹೇಳ್ತಿದ್ದೀರಲ್ಲ ಮೀರಮ್ಮ. ನಾನು ಆಗ್ಲೇ ಹೇಳದ್ನಲ್ಲ, ನೀವು ಇಷ್ಟು ಇರುವಾಗ್ಲಿಂದ ಕೂಡ ನೋಡಿದ್ದೀನಿ ನಿಮ್ಮನ್ನ ಅಷ್ಟೇ ಅಲ್ಲ, ಎಷ್ಟೋ ವರ್ಷಗಳಿಂದ ಈ ಮನೆಯವ್ರನ್ನೆಲ್ಲ ನೋಡಿದ್ದೀನಿ. ಈ ಮನೆಯಲ್ಲೋಗ ಆಗು ಹೋಗುಗಳನ್ನು ಕೂಡ ಕಂಡಿದ್ದೀನಿ. ಅಂಥದ್ರಲ್ಲಿ ಒಂದು ತೊಂದರೆ ಹುಟ್ಕೊಳ್ತು ಅಂತಂದ್ರೆ ಅದೆಲ್ಲಿಂದ ಹುಟ್ಕೊಳ್ತು ಅಂತ ನಂಗೆ ಗೊತ್ತಾಗೋದಿಲ್ವಾ? ಯಾಕಾಗಿ ನಿಂತ್ಬಿಟ್ರಿ ಮೀರಮ್ಮ? ಏನಾಯ್ತು ಹೇಳಿ. ನನಗೊತ್ತು, ಅಹಲ್ಯಮ್ಮವ್ರು ನಿಮ್ಗೇನೋ ತೊಂದರೆ ಕೊಡ್ತಿದ್ದಾರೆ. ಅವ್ರು ಬಂದಾಗಿಂದ ನನಗೆ ಆ ಅನುಮಾನ ಇದೆ. ಇತ್ತೀಚೆಗಂತೂ ನೀವು ಮೊದಲಿನ ಮೀರಮ್ಮ ಆಗುವುದಿಲ್ಲ. ಹೇಳಮ್ಮ, ಅವ್ರು ಏನು ತೊಂದರೆ ಕೊಡ್ತಿದ್ದಾರೆ ನಿಮಗೆ? ನೀವು ಏನು ಹೇಳಿದೆ ಹೀಗೆ ಸುಮ್ಮನೆ ನಿಂತ್ಬಿಟ್ರೆ ನನಗೆ ಹೇಗೆ ಗೊತ್ತಾಗಬೇಕು ಮೀರಮ್ಮ? ಯಾಕೆ ಭಯ ಪಡ್ತಿದ್ರ ಹೇಳಿ. ನಿಮ್ಮ ತಂದೆ ಬದುಕಿದ್ರೆ ಅವ್ರ ಮುಂದಿನ ಹೇಳಕ್ಕೆ ಹೀಗೆ ಭಯ ಪಡ್ತಿದ್ರಾ? ಸುಬ್ರಣ್ಣ, ಅಲ್ಲೇ ಅಕ್ಕ ಇಷ್ಟು ವರ್ಷ ರಾಜ್ಗುರು ಮನೆತನದ 12 ಲಕ್ಷ ಎಲ್ಲಿಗೆ ಹೋಯ್ತು ಅಂತಾನೆ ಅರ್ಥ ಆಗ್ತಿಲ್ಲ ಮೀರಾ. ಏನು ಹೇಳ್ತಾ ಇದೀರಿ ಮೀರಮ್ಮ? 12 ಲಕ್ಷ ದುಡ್ಡು ಕೂಡ ಕುಟ್ಕೊಂಡ್ರ? ಅಷ್ಟು ದುಡ್ಡನ್ನ ಹೇಗೆ ಹೊಂದಿಸ್ತೀರಿ? ಯಾಕೆ ಒಪ್ಕೊಳಕ್ ಹೋದ್ರಿ? ಮತ್ತೆ ಇನ್ನೇನ್ ಮಾಡ್ಲಿ ಸುಂದ್ರಣ್ಣ? ನಾನೇನಾದ್ರೂ ಒಪ್ಕೊಳ್ದೆ ಇದ್ರೆ ಅಹಲ್ಯ ಅಕ್ಕ ಅಮ್ಮಂಗ್ ಹೋಗಿ ದುಡ್ಡನ್ ಕೇಳ್ತಾರೆ. ಅಮ್ಮ ಅವಾಗ ತುಂಬಾ ನೊಂದ್ಕೊಂಡ್ ಬಿಡ್ತಾರೆ ಸುಂದ್ರಣ್ಣ. ಮೊದ್ಲೇ ಇಂಥ ವಿಷಯ ಅಂದ್ರೆ ಅಮ್ಮ ತುಂಬಾ ಸೂಕ್ಷ್ಮ. ಅಷ್ಟು ದೊಡ್ಡ ಅಮೌಂಟನ್ ಲೆಕ್ಕಾಚಾರನ ನಾನೇ ತಪ್ಪು ಮಾಡ್ದೆ ಅಂತ ಚಿಂತೆಗೆ ಬೀಳ್ತಾರೆ. ಆದ್ರೂ ಮೀರಮ್ಮ, ನೀವು ತಪ್ಪು ಮಾಡಿದ್ರಿ. ಅಷ್ಟು ದೊಡ್ಡ ಅಮೌಂಟನ್ನ ನೀವೊಬ್ರು ಹೇಗೆ ಹೊಂದಿಸ್ತೀರಾ? ಅದೇ ಗೊತ್ತಾಗ್ತಿಲ್ಲ ಸುಂದ್ರಣ್ಣ. ಏನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ. ಯಾರ ಮುಂದೆನೋ ಈ ವಿಷಯನ ಹೇಳ್ಕೊಳ್ಳೋದಕ್ಕಾಗಲ್ಲ. ಹೇಳ್ಕೊಳ್ದ ಹೋದ್ರೆ ನನಗ್ ತುಂಬಾ ಕಷ್ಟ ಆಗುತ್ತೆ. ಒಂದ್ ವೇಳೆ ಅಹಲ್ಯ ಅಕ್ಕ ಅಮ್ಮನ ಹತ್ರ ಎಲ್ ದುಡ್ಡು ಕೇಳ್ತಾರ ಅಂತ ಯೋಚನೆ ಮಾಡಿದ್ರೇನೆ ಭಯ ಆಗತ್ತೆ ಸುಂದ್ರಣ್ಣ. ನಿಜವಾಗ್ಲು ಅಮ್ಮಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅಮ್ಮ. ಏನಾಯ್ತು ಮೀರಾ? ಯಾಕೆ ಅಳ್ತಾ ಇದೆಯಾ?